ಕ್ಯಾಬಿನೆಟ್ ಡಿಸಿಷನ್ ಸರ್. ಇನ್ನೊಂದು ರಾಜ್ಯಪಾಲರಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನ ದಾಖಲೆಗಳನ್ನ ಉತ್ತರಗಳನ್ನ ಕೊಡುವಾಗ ಕ್ಯಾಬಿನೆಟ್ಗೆ ಗಮನಕ್ಕೆ ತಂದು ಕ್ಯಾಬಿನೆಟ್ ಥ್ರೂನೇ ಹೋಗ್ಬೇಕು ಅನ್ನುವಂತ ಕಂಡೀಷನ್ ಯಾಕೆ ಸರ್? ನೋಡಿ, ವ್ಯತ್ಯಾಸ ಏನು ಸರ್? ಹಾಗೆ ಕೊಟ್ಟಿದ್ರೇನು ಈ ಕೊಡಲ್ಲ? ಈಗ ಅದು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಆಗಬೇಕು ಅಂತಿದೆ. ಈಗ ರಾಜ್ಯಪಾಲರು ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆಯುವಂಗಿಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳು ಬರೀಬೇಕಾಗ್ತದೆ. ಮುಖ್ಯಮಂತ್ರಿಗಳು ಬಂದ ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಇದು ಮಾಡಬೇಕಾಗ್ತದೆ. ಪ್ರೊಸೀಜರ್ ರಾಜ್ಯಪಾಲರಿಗೂ ಗೊತ್ತಾಗಬೇಕಾಗ್ತದೆ. ರಾಜ್ಯಪಾಲರು ಕೆಲವೊಂದು ಕಡೆ ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆದು ಮಾಹಿತಿ ಕೊಡುವಂಥದ್ದು ಅವ್ರಿಗೆ ಇಲ್ಲ. ಅದನ್ನು ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ರಾಜ್ಯಪಾಲರು ನಡ್ಕೊಡ್ಬೇಕು. ಅದನ್ನು ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊಡಿತಾ ಇದ್ರು ಹಂಗೆ ಗಾಡಿ. ಈಗ ಸಿಎಂ ಕೇಸನ್ನ ಹರಿಯಾಣ ಮತ್ತು ಇತರೆ ರಾಜ್ಯಗಳ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರು ಪ್ರಮುಖ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೇ ಹಂಗೆ ಅವ್ರ ಪಾರ್ಟ್ನರ್ ಇದಾರಲ್ಲ, ಅವ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರು ಇದಾರಲ್ಲ, ಕೈಗಾರಿಕಾ ಸಚಿವರು, ಅದ್ರ ಬಗ್ಗೆನೂ ಅವರು ಮೋದಿಯವರು ಉತ್ತರ ಕೊಡಲಿ. ಆಮೇಲೆ ಮೋದಿಯವರು ನಿಮ್ಮ ಏನು ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಸುಪ್ರೀಂ ಕೋರ್ಟು ಇದು ಮಾಡಿದ್ರಲ್ಲ, ಆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆನೂ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಹೇಳಿ, ಅದನ್ನು ಹೇಳಿ. ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ದಾರೆ? ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ, ಮೋದಿಯವರು ಪ್ರಚಾರ ಮಾಡ್ತಾರೆ. ನಿಮ್ದು ಇಲೆಕ್ಟ್ರಲ್ ಬಾಂಡ್ನಾಗ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಹೊಸ ಎಲ್ಲ ಮಾಹಿತಿನ ಜನರ ಮುಂದಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಮೋದಿಯವರು. ಇವೆಲ್ಲರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಇದೆ. ಯಾರ್ದು? ಕೇಂದ್ರ ಸಚಿವರಿಗೆ, ಕುಮಾರಸ್ವಾಮಿ ಅವರಿಗೆ, ಜನಾರ್ದನ್ ರೆಡ್ಡಿ, ನಿರಾನಿ, ಜೊಲ್ಲೆ, ಇದು ಅದ್ರ ಬಗ್ಗೆ ಮೋದಿಯವರು ಮಾತಾಡಿ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾರು ಆಡಳಿತಾರೂಢ ಸಚಿವರು ಮತ್ತೆ ಸಿಎಂ ಮೇಲೆ ಎಫ್ಐಆರ್ ಆಗಿದ ತಕ್ಷಣ ರಾಜೀನಾಮೆ ಕೇಳ್ತಾ ಇದ್ರಿ. ಇವತ್ತು ನಿಮ್ಮ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಪಕ್ಷಕ್ಕೆ ಮುಜುಗರ ಆಗಲ್ವಾ? ಯಾವುದು ಮುಜುಗರ? ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡಿಲ್ಲ. ಇವತ್ತು ಅವರ ಏನು ಕಾನೂನು ತಂಡ ಏನು ಹೇಳ್ತದ ಆ ಪ್ರಕಾರ ಎನ್ಕ್ವೈರಿ ಎದುರಿಸ್ಬೇಕಾದ್ರೆ ಎನ್ಕ್ವೈರಿ ಯಾಕೆ ಯಾವುದರೇ ಫೈಲ್ನಾಗ ನೋಟಿಂಗ್ ಇದೆಯಾ? ಯಾರಿಗರೆ ಪತ್ರ ಬರೆದಿದ್ದಾರ? ಬಿಡಿ, ಅದನ್ನು ಬಿಡಿ. ಯಾರು ಮೌಖಿಕವಾಗಿ ಸದಕ್ಕೆ ಯಾರು ನಮಗೆ ಸಿ ಎಂ ನಿರ್ದೇಶನ ಕೊಟ್ಟಿರತ್ತೆ ಅಲ್ಲಿ ಕಂಪ್ಲೇಂಟ್ಸ್ ಇದಾವ? ಯಾವುದೂ ಇಲ್ಲ. ಯಾರ್ದು? ಯಡಿಯೂರಪ್ಪ ಅವ್ರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ನಲ್ಲಿ ಬೇಲ್ ಮೇಲಿದ್ದಾರೆ. ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನಗೆ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರೆದಾರ ಹತ್ರ ಕೊಟ್ಟರು. ಒಂದು ಕೇಸ್ನಲ್ಲಿ ನಿರಾಣಿ ಅವರು ಒಂದು ಕೊಟ್ಟರು, ಬೇಲ್ ಮೇಗಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ರಾಜಕೇಸ್ನಾಗ ಬೇಲ್ ಮೇಗಿದ್ದಾರೆ. ಇವ್ರೇನು ಮಾಡ್ತಾ ಇರ್ತಾರೆ ಯಡಿಯೂರಪ್ಪ? ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ. ಅವರು ತಪ್ಪಿಸ್ತಾರೆ ಅಲ್ಲ, ಅವ್ರು ತಪ್ಪು ಮಾಡಿ ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡ ಅಲ್ಲ. ತನಿಖೆ ಆದಾಗ ಏನೂ ಬರೋದೇ ಇಲ್ಲಲ್ಲ, ಎದಕ್ಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಉದ್ಭವಿಸೋದಲ್ಲ. ತನಿಖೆ ಆದ್ಮೇಲೂ ಬರೋದಿಲ್ಲ. ಯಾಕಂದ್ರೆ ಅವ್ರೆಲ್ಲರೂ ಬರೆದಿದ್ದಾರ, ಸಿ ಎಂ ತಮ್ಮ ಅದನ್ನು ಉಪಯೋಗಿಸ್ಕೊಂಡಿದ್ದಾರ, ಎಲ್ಲರೂ ಯಾರ್ಯಾರಿಗೂ ನಿರ್ದೇಶನ ಕೊಟ್ಟಿದ್ದಾರ, ಯಾವುದೇ ಫೈಲ್ನ ನೋಟಿಂಗ್ ಮಾಡಿದಾರ, ಏನಾದ್ರು ಇದೆಯಾ? ಏನೂ ಇಲ್ಲ. ಏನ್ರಿ ಕುಮಾರಸ್ವಾಮಿ ಹೇಳಲ್ಲ ಅದನ್ನ, ಮೋದಿಯವ್ರಿಗೆ ಹೇಳಿ ರಾಜೀನಾಮೆ ಕೊಟ್ಟು ಅದೆಲ್ಲ ಇದ್ರದ್ದು ಯಾವುದು ನಿಮ್ಮ ಎಲೆಕ್ಟ್ರಲ್ ಬಾಂಡ್ಸ್ ಇದೆಲ್ಲ ಇದು ಆದ್ಮೇಲೆ ಇದು ಮಾಡಿ ಅಂತ ಹೇಳಿ ಮೋದಿಯವ್ರಿಗೆ ಹೇಳಿ. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟು ಇದು ಮಾಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. ಹಾಗಂದ್ರೆ ಕುಮಾರಸ್ವಾಮಿ ಅವ್ರಿಗೆ ನೈತಿಕತೆ ಇಲ್ವಾ ನಿಮ್ಮ ಪ್ರಕಾರ? ನಮ್ಗೆ ನೈತಿಕತೆ ಇದೆ ಅಂದಂಗೆ ಆಯ್ತು. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ಡೋಂಟ್ ಕಂಪೇರ್ ದಿಸ್ ಕೇಸ್. ಕುಮಾರಸ್ವಾಮಿ ಅವ್ರದ್ದು ಪ್ರಾಥಮಿಕ ತನಿಖೆ ಆಗಿಲ್ಲ. ಕೋಳಿವಾಡ ಅವ್ರು ಏನೋ ವಯಸ್ಸಾಗಿದೆ ಏನೋ ಹೇಳ್ತಾರೆ. ವಯಸ್ಸಾಗಿದೆ ಪಾಪ, ಏನೋ ಅರುಮರ ಆಗಿರ್ತದೆ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.